ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಲ್ರೆಡಿ ಕೆಲವು ಜನರಿಗೆ ಬಂದೈತಿ, ಇನ್ನು ಕೆಲವರಿಗೆ ಬರೋದೈತಿ, ಇನ್ನೂ ಬಂದಿಲ್ಲ ಕೆಲವರಿಗೆ. ಸೊ ಫ್ರೆಂಡ್ಸ್, ಯಾವ ಒಂದು ಅಪ್ಡೇಟ್ ಅಂತೇಳಿ ಹೇಳೋದಾದ್ರೆ ನೀವು ತಮ್ಮನೆಲ್ಲ ನೋಡಿರ್ತೀರಿ. ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಸ್ಟೋರಿ ಮೇಲೆ ಬಂದೈತಿ. ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಸ್ಟೋರಿ ಮೇಲೆ ಯಾವ ಥರ ಬಂದೈತಿ, ಏನಂತೇಳಿ ಬಂದೈತಿ ಅಂತೆಲ್ಲ ನಿಮಗೆ ಬೇಕಂದ್ರೆ ಇನ್ಫಾರ್ಮೇಷನ್ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆಯ್ತು, ಯೂಸ್ಫುಲ್ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಬರೀ ಮತ್ತು ವಿಷಯಕ್ಕೆ ಬರೋನು ಇನ್ಸ್ಟಾಗ್ರಾಮ್ ಮೇಲೆ ಬಂದಿರುವಂಥ ಸ್ಟೋರಿ ಮೇಲೆ ಬಂದಿರುವಂಥ ಅಪ್ಡೇಟ್ ಯಾವ್ದು ಅಂತೇಳಿ ತಿಳ್ಕೊಳತ್ತೀರಿ. ಮೊದಲಿಗೆ ಬಂದುಬಿಟ್ಟು ನೀವು ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊರಿ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೆಲವೊಂದಿಷ್ಟು ಜನರ ಸ್ಟೋರಿಗಳ್ನ ನೀವು ವಾಚ್ ಮಾಡಿರಿ. ಅಂದ್ರೆ ಸ್ಟೋರಿಗಳ್ನ ನೀವು ಯಾವ ಥರ ವಾಚ್ ಮಾಡಬೇಕಪ್ಪ ಅಂದ್ರೆ, ಈಗ ಒಬ್ರು ಯಾರೋ ಪೋಸ್ಟ್ ಹಾಕಿರ್ತಾರೋ ಆ ಒಂದು ಪೋಸ್ಟಿಗೆ ಸಾಂಗ್ನ ಕ್ರಿಯೇಟ್ ಮಾಡಿ ಹಾಕಿರ್ತಾರೆ. ಸಾಂಗ್ನ ಸರ್ಚ್ ಮಾಡಿ ಅದನ್ನ ಯಾಡ್ ಮಾಡಿರ್ತಾರೋ. ಸೊ ಫ್ರೆಂಡ್ಸ್, ಅಂಥ ಒಂದು ಸ್ಟೋರಿಗಳ್ನ ನೀವು ನೋಡಿದ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಅವರ ಒಂದು ಸ್ಟೋರಿ ಮ್ಯಾಗಿರುವಂಥ ಮ್ಯೂಸಿಕ್ಗಳು ನಿಮ್ಗೆ ಇಷ್ಟ ಆಕಾವು, ಅಟ್ರಾಕ್ಟ್ ಅನ್ನಿಸ್ತಾವೆ. ಸೊ ಫ್ರೆಂಡ್ಸ್, ಆ ಒಂದು ಮ್ಯೂಸಿಕ್ಗಳ್ನ ನೀವು ಸೇವ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟೋರಿ ಒಳಗೆ ನಿಮ್ಮದು ಒಂದು ಫೋಟೋ ಹಾಕಿ ನೀವು ಆ ಸಾಂಗ್ನ ನೀವು ಯಾಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬಂದೈತಿ. ಸೊ ಫ್ರೆಂಡ್ಸ್, ಇದು ಯಾವ ಥರ ವರ್ಕ್ ಆಗೈತಪ್ಪ ಅಂದ್ರೆ, ಈಗ ಸಪೋಸ್ ಕೆಲವೊಂದು ಯಾವುದೋ ಒಬ್ಬದು ನೀವು ಸ್ಟೋರಿ ನೋಡ್ತಿರ್ತೀರಿ, ಆ ಒಂದು ಸ್ಟೋರಿ ಒಳಗೆ ಒಬ್ಬರು ಫೋಟೋ ಅಪ್ಲೋಡ್ ಮಾಡಿ ಸಾಂಗ್ನ ಅವರು ಕ್ರಿಯೇಟ್ ಮಾಡಿರ್ತಾರೆ, ಅಂದ್ರೆ ಯಾಡ್ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಈ ಥರ ಯಾಡ್ ಮಾಡಿದಂಥ ಸ್ಟೋರಿಗಳ್ನ ನೀವು ನೋಡ್ತಿರ್ತೀರಿ. ಅವಾಗ ನಿಮ್ಗೆ ಅದು ಭಾಳ ಇಷ್ಟ ಆಗೈತಿ. ಅವಾಗ ಏನು ಮಾಡ್ತೀರಪ್ಪ ಅಂದ್ರೆ, ನೀವು ಅದನ್ನು ಡೈರೆಕ್ಟಾಗಿ ಆ ಒಂದು ಪೋಸ್ಟನ್ನು ನೀವು ಡೌನ್ಲೋಡ್ ಮಾಡಕ್ಕೆ ಹೋಗ್ತೀರಿ. ಸೊ ಫ್ರೆಂಡ್ಸ್, ಇನ್ನು ಮೇಗಿಂತ್ರ ಅದನ್ನು ಮಾಡ್ಕೊಕ್ಕೆ ಹೋಗಬೇಡ್ರಿ. ಸಾಂಗ್ನ ನೀವು ಡೈರೆಕ್ಟಾಗಿ ನೀವು ಹುಡುಕ್ಯಾಡಿ ಸೇವ್ ಮಾಡ್ಕೋಬೋದು. ಅಂದ್ರೆ ಸೇವ್ ಮಾಡ್ಕೊಂಡು ನೀವು ಬೇಕಾದ ಟೈಮ್ನಾಗ ನೀವು ಆ ಒಂದು ಮ್ಯೂಸಿಕ್ನ ಯೂಸ್ ಮಾಡ್ಬೋದು. ರೀಲ್ಸಿಗಾಗಿರ್ಬೋದು, ಸ್ಟೋರಿಗಾಗಿರ್ಬೋದು, ಪೋಸ್ಟಿಗಾಗಿರ್ಬೋದು, ಯಾವುದಕ್ಕೆ ಬೇಕಾದರೂ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಫ್ಯೂಚರ ಕೆಲವ್ರಿಗೆ ಬಂದೈತಿ, ಇನ್ನು ಕೆಲವ್ರಿಗೆ ಬಂದಿಲ್ಲ. ಸೊ ಫ್ರೆಂಡ್ಸ್, ನಿಮಗೇನಾರ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೇಕಂತೇಳಿ ಮಾಡಿದ್ನಿ, ಆದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ನಾಗ ಅದು ಬಂದಿಲ್ಲ. ಆ ಒಂದು ಫ್ಯೂಚರ ಕೆಲವ್ರಿಗೆ ಬಂದೈತಿ. ಯಾರಿಗೆಲ್ಲ ಬಂದೈತಿಲ್ಲ ಕಮೆಂಟ್ ಮಾಡಿರಿ, ಯಾರಿಗೆಲ್ಲ ಬಂದಿಲ್ಲೋ ಸ್ವಲ್ಪ ವೇಟ್ ಮಾಡೋಣ, ನಾನು ವೇಟ್ ಮಾಡಿದ್ನು. ಬಂದ ಮೇಲೆ ಪ್ರಾಕ್ಟಿಕಲಾಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಅದನ್ನ ಯಾಡ್ ಮಾಡೋದು, ಯಾವ ಥರ ಅದನ್ನ ಸ್ಟೋರಿ ಅಪ್ಲೋಡ್ ಮಾಡೋದು ಅಂತೇಳಿ ಮ್ಯೂಸಿಕ್ನ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟಿನ ಹೇಳಿಲ್ಲ, ಈ ಒಂದು ಅಪ್ಡೇಟ್ ಹೇಳ್ಬೇಕನ್ನಿಸ್ತು ಹೇಳಿ ನಿಮ್ಮದು ಬಂದಿತ್ತು. ಮತ್ತು ಇದೇ ಥರ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು, ಫೇಸ್ಬುಕ್ ಬಗ್ಗೆ ಆಗಿರ್ಬೋದು, ವಾಟ್ಸಪ್ ಬಗ್ಗೆ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಆದ್ರೂ ನನಗೆ ಕಮೆಂಟ್ ಮಾಡಿರಿ. ಅಪ್ಡೇಟ್ ಆಗಿರ್ಬೋದು, ಏನೋ ಬೇಕಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಇದು ಅಷ್ಟೇ ಅಲ್ಲ, ನಿಮಗೆ ಏನಾರ ಪಾರ್ಟ್ ಟೈಮ್ ಜಾಬ್ ಟೆಕ್ನಿಕಲ್ ಬಗ್ಗೆ ವಿಡಿಯೋಗಳು ಏನಾರು ಬೇಕಾದ್ರೆ, ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ರಿವ್ಯೂ ಬೇಕಂದ್ರೆ ನನಗೆ ನೀವು ಕಮೆಂಟ್ ಮಾಡ್ಬೋದು. ಸದ್ಯದಾಗ ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡೋಕೆ ಭಾಳ ಟ್ರೈ ಮಾಡತ್ನು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.